ನಮಸ್ತೆ ಸ್ನೇಹಿತರೆ, ಸ್ಟೋರಿ ಎಂಟರ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾನು ಇನ್ನಷ್ಟು ಹೊಸ ವಿಷಯಗಳನ್ನು ನಿಮಗೆ ತಲುಪಿಸಲು ಸಹಾಯವಾಗುತ್ತದೆ. ನಾವು ಇಂದು ಆಫ್ಘನಿಸ್ತಾನದ ವಿದೇಶಾಂಗ ಸಚಿವರ ಭಾರತದ ಭೇಟಿ, ಮಾತುಕತೆಗಳ ಬಗ್ಗೆ ಹಾಗೂ ಪಾಕಿಸ್ತಾನ ಸರ್ಕಾರವು ಆಫ್ಘನಿಸ್ತಾನದ ಮೇಲೆ ನಡೆಸಿದ ವೈಮಾನಿಕ ದಾಳಿಯ ಬಗ್ಗೆ ತಿಳಿಯುತ್ತಾ ಹೋಗೋಣ. ಸ್ನೇಹಿತರೆ, ಭಾರತವು 2021ರಲ್ಲಿ ಕಾಬೂಲ್ ರಾಯಭಾರಿ ಕಚೇರಿ ತೆರೆಯುವ ಮೂಲಕ ದೀರ್ಘಕಾಲದ ಸಂಬಂಧವನ್ನು ಆಫ್ಘನಿಸ್ತಾನದೊಂದಿಗೆ ನಿರ್ಮಿಸಿಕೊಂಡಿತ್ತು. ಆದಾಗ್ಯೂ ಆಗಸ್ಟ್ 2021ರ ಮಧ್ಯದಲ್ಲಿ ಯುಎಸ್ಎ ಹಾಗೂ ನ್ಯಾಟೋ ಶಕ್ತಿಗಳು ತಮ್ಮ ಸೇನೆಗಳನ್ನು ಹಿಂದಕ್ಕೆ ತೆಗೆದುಕೊಂಡು ಹೋದ ಸಂದರ್ಭದಲ್ಲಿ ತಾಲಿಬಾನ್ ಆಡಳಿತವು ಅಧಿಕಾರಕ್ಕೆ ಬಂದಿತು. ಹಿಂದಿನ ಸರ್ಕಾರದ ಬೆಂಬಲವು ಕುಂಠಿತವಾದ್ದರಿಂದ ಭಾರತವು ತನ್ನ ಭೌತಿಕ ಉಪಸ್ಥಿತಿಯನ್ನು ಕಡಿಮೆ ಮಟ್ಟಕ್ಕೆ ತಂದಿತು ಮತ್ತು ರಾಯಭಾರಿ ಕಚೇರಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಬೇಕಾಗಿ ಬಂದಿತ್ತು. ಹಾಗೆಯೇ ಭಾರತದಲ್ಲಿ ಕೆಲವು ಕನ್ಸುಲೇಟ್ ಕಚೇರಿಗಳನ್ನು ಮುಚ್ಚಲಾಯಿತು ಮತ್ತು ಕೆಲ ಟೀಮ್ಗಳನ್ನು ತಾಂತ್ರಿಕ ಮಿಷನ್ ಹುದ್ದೆಯಲ್ಲಿ ಕಾಬೂಲ್ನಲ್ಲಿ ಮಾತ್ರ ಇಡಲಾಗಿತ್ತು. ಸ್ನೇಹಿತರೆ, ಈ ವಿಷಯದ ಬಗ್ಗೆ ಇನ್ನಷ್ಟು ಮಾಹಿತಿಗಳಿಗಾಗಿ ವೀಕ್ಷಿಸಿ ಸ್ಟೋರಿ ಎಂಟರ್ ಯೂಟ್ಯೂಬ್ ಚಾನಲ್.